ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುವಿನ ಒಂದು ಕರ್ಕಾಟಕದ ಸಂಚಾರ ಮೇಷ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನು ಕೊಡುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಗೆಳೆಯರೆ, ಜೂನ್ 1 ಮತ್ತು 2ನೇ ತಾರೀಕಿನ ಆಸ್ಪಾಸಲ್ಲಿ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಅಟ್ ದ ಸೇಮ್ ಟೈಮ್ ಶನಿಯ ಒಂದು ಮೀನ ರಾಶಿಯ ಗೋಚಾರ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಗುರು ತನ್ನ ಮತ್ತೊಂದು ರಾಶಿಯಾದಂತಹ ಧನಸ್ಸು ಮತ್ತು ಮೀನವನ್ನ ಆಕ್ಟಿವೇಶನ್ ತರೋದ್ರಿಂದ ನಾವಿಲ್ಲಿ ಜ್ಯೋತಿಷ್ಯದ ಫಲವನ್ನ ಡಿಸೈಡ್ ಮಾಡ್ಬೇಕಂತ ಹೇಳಿದ್ರೆ ಶನಿನೂ ಕೂಡ ಮುಖ್ಯವಾಗಿ ನೋಡ್ಲೇಬೇಕಾಗತ್ತೆ. ಇನ್ನ ಎರಡನೆಯದಾಗಿ, ಈಗ ನಾನು ಹೇಳುವಂತಹ ರಿಸಲ್ಟ್ ನಿಮಗೆ ಈ ವರ್ಷದ ತಕ್ಕ ಮಾತ್ರ ಇರುತ್ತೆ ಅಂತ ಹೇಳಿದ್ರೆ ಜೂನ್ ನಿಂದ ಹಿಡಿದು ಡಿಸೆಂಬರ್ ವರ್ಗುನು. ಆಮೇಲೆ ಗುರು ಸಿಂಹಕ್ಕೆ ಹೊರಟೋಗ್ತಾನೆ. ಆದ್ರಿಂದ ಈ ಗುರು ಮೇಷ ಲಗ್ನಕ್ಕೆ 9 ಮತ್ತು 12ನೇ ಮನೆಯ ಅಧಿಪತಿಯಾಗಿರ್ತಾನೆ. 2 ಮನೆ ಕೂಡ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಪೂರ್ವಿಕರ ಒಂದು ಆಶೀರ್ವಾದವನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ನಿಮ್ಮ ಪೂರ್ವಿಕರ ಕೆಟ್ಟ ಅಥವಾ ಒಳ್ಳೆಯ ಕರ್ಮಗಳನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಗುರು 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿರೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿವರೆಗೂ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ವೆಹಿಕಲ್ಸ್ ಆಗಿರ್ಬೋದು, ಅಥವಾ ಮನೆಯಲ್ಲಿರುವಂತಹ ನೆಮ್ಮದಿ ಹ್ಯಾಪಿನೆಸ್ ಆಗಿರ್ಬೋದು, ಈ ವಿಷಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಈ ಎಲ್ಲಾ ತೊಂದರೆಗಳು ನಿಮಗೆ ನಿಮ್ಮನ್ನ ಬಿಟ್ಟು ಹೊರಟು ಹೋಗುವುದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಅದು ಅಲ್ಲದೆ ಯಾರು ಎಲೆಕ್ಷನ್ ನಿಂತ್ಕೋಬೇಕು ಅಥವಾ ಸಾಮಾನ್ಯ ಜನಗಳ ನಡುವೆ ನಂದೊಂದು ನೇಮ್ ಇರಬೇಕು, ಫೇಮ್ ಆಗಬೇಕು, ನನ್ನ ಒಂದು ಹೆಸರು ಇರಬೇಕು ಅಂತ ಆಸೆ ಪಡ್ತಿರ್ತಾರೋ ಅವ್ರಿಗೆ ಇದು ಅತ್ಯದ್ಭುತ ಕಾಲ ಆಗಿರುತ್ತೆ. ಮತ್ತು ಅದು ಅಲ್ಲದೆ 2 ಜಲತತ್ವ ರಾಶಿಗಳಲ್ಲಿ 2 ಪ್ರಮುಖ ಗ್ರಹಗಳು ಕುಳಿತುಕೊಂಡಿದ್ದಾವೆ, ಒಂದು ಶನಿ ಮತ್ತು ಒಂದು ಗುರು. ಇದೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಮೇಷ ಲಗ್ನದವರು ಬಹಳ ಆಧ್ಯಾತ್ಮಿಕದ ಕಡೆ ತಿರುಗ್ತಾರೆ. ಬಹಳ ಅಂದ್ರೆ ಸಾಕಷ್ಟು. ಈಗ ಆಲ್ರೆಡಿ ಆಧ್ಯಾತ್ಮಿಕದಲ್ಲಿ ಇರುವವರು ಆಧ್ಯಾತ್ಮಿಕ ಪ್ರಾಕ್ಟೀಸ್ ಮಾಡ್ತಾ ಇರೋರು ಏನಾದ್ರೂ ಒಂದಿಷ್ಟು ರಿಸಲ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಈ ಸಮಯದಲ್ಲಿ ಅವ್ರಿಗೆ ರಿಸಲ್ಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು. ಮತ್ತು 11ನೇ ಮನೆ ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಶನಿ 12ನೇ ಮನೆಯಲ್ಲಿ ಕುಳಿತುಕೊಂಡಿರೋದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ತಮ್ಮ ಒಂದು ದುಡ್ಡನ್ನ ಅಥವಾ ಹಣವನ್ನ ಇವರು ದಾನ ಧರ್ಮ ಅಥವಾ ಒಳ್ಳೆಯ ಕಾರ್ಯಗಳಲ್ಲಿ ಅಥವಾ ದೇವತಾ ಸೇವೆಗಳಲ್ಲಿ ತೊಡಗಿಸೋದನ್ನ ಈ ಒಂದು ಕಾಂಬಿನೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಆದ್ರೆ ಈ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆ ಅನ್ನುವಂಥದ್ದು ಕೂಡ ಆಗ್ತಾ ಹೋಗುತ್ತೆ. ಒಳ್ಳೆಯದೇನೋ ಆಗುತ್ತೆ, ಆದ್ರೆ ಒಳ್ಳೆಯದಕ್ಕೆ ಸ್ವಲ್ಪ ಕಷ್ಟಗಳು ಕೂಡ ಎದುರಾಗ್ತವೆ. ಯಾಕೆ ಅಂತ ಹೇಳಿದ್ರೆ, ಗುರುವಿಗೆ ಅಷ್ಟಮದಲ್ಲಿ ರಾಹು ಇದ್ದಾನೆ ಅನ್ನುವಂಥದ್ದು, ಮತ್ತು ಗುರು ಚಂದ್ರನ ರಾಶಿಯಲ್ಲಿ ಕುಳಿತುಕೊಂಡಿರೋದ್ರಿಂದ ಯಾವಾಗೆಲ್ಲ ಗುರು ಮತ್ತು ಚಂದ್ರರಿಗೆ ಪರಿವರ್ತನೆ ಉಂಟಾಗುತ್ತೋ ಆಗ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಅನುಭವಿಸಬೇಕಾಗತ್ತೆ. ಅದನ್ನ ಹೊರತುಪಡಿಸಿದ್ರೆ ಮೇಷ ಲಗ್ನದವ್ರಿಗೆ ಒಳ್ಳೆಯ ನೇಮು, ಫೇಮು, ಸ್ಪಿರಿಚುವಲ್ ಆಗಿರೋದಕ್ಕೆ, ದಾನ ಧರ್ಮ ಮಾಡೋದಕ್ಕೆ ಮತ್ತು ಇಲ್ಲಿಯವರೆಗೂ ಹಾಕಿದಂತಹ ಎಫರ್ಟ್ಸಿಗೆ ರಿಸಲ್ಟ್ಸ್ ಅನ್ನ ಅನುಭವಿಸೋದಕ್ಕೆ ಇದು ಅತ್ಯುತ್ತಮ ಸಮಯ ಆಗಿರ್ತದೆ.